Hey everyone, it's me Sahana Sangam. Welcome back to my YouTube channel. ಫಸ್ಟ್ ಪಿ ಯು ಸಿ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ನಾನು ಇಂಪಾರ್ಟೆಂಟ್ ಕ್ವಶನ್ ಸೀರೀಸನ್ನು ಸ್ಟಾರ್ಟ್ ಮಾಡಿದೆ. ಈಗಾಗಲೇ ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸಲ್ಲಿ ಎಲ್ಲ ಚಾಪ್ಟರ್ಸ್ದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಇದೆಲ್ಲ ವೀಡಿಯೋಸ್ ನಿಮಗೆ ಸಿಂಗಲ್ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಪ್ಲೇಲಿಸ್ಟ್ ನೇಮ್ ಬಂದುಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಫಸ್ಟ್ ಪಿ ಯು ಸಿ ಆ್ಯನ್ಯುವಲ್ ಎಕ್ಸಾಮಿನೇಷನ್ 2024 ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ನೋಡಿಲ್ಲ ಅಂತಂದರೆ ನೋಡಿ. ಅಲಾಂಗ್ ವಿತ್ ದಟ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವೀಡಿಯೋಸ್ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂತಂದರೆ ನೋಡಿ. ವೀಡಿಯೋಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇವತ್ತು ನಾನು ಇಂಗ್ಲೀಷ್ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಇಂಗ್ಲೀಷ್ ಕ್ವಶನ್ ಪೇಪರ್ ಹೇಗಿರುತ್ತೆ, ಯಾವ್ಯಾವ ಮೇನಲ್ಲಿ ಯಾವ್ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ, ಯಾವ ಚಾಪ್ಟರಿಂದ 4 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ, 6 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ, ಆ್ಯಂಡ್ ಗ್ರಾಮರ್ ಪಾರ್ಟಲ್ಲಿ ಏನೇನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಇದೇ PDF ಕರ್ನಾಟಕ PU ಬೋರ್ಡ್ ಅವರು ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅದೇ PDF ಇಟ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬ್ಲೂ ಪ್ರಿಂಟನ್ನು. ನಿಮ್ಮ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಪ್ರೋಸ್ 7 ಪ್ರೋಸ್ ಇದೆ ಆ್ಯಂಡ್ ಪೊಯೆಟ್ರಿ ಬಂದುಬಿಟ್ಟು 6 ಪೊಯೆಟ್ರಿ ಇದೆ. ಸೊ ಟೋಟಲ್ 13 ಚಾಪ್ಟರ್ಸ್ ನಿಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ ಸಬ್ಜೆಕ್ಟಲ್ಲಿ ಇದೆ. ಫಸ್ಟ್ ಚಾಪ್ಟರ್ ನೋಡೋದಾದರೆ ದ ಜೆಂಟಲ್ ಮ್ಯಾನ್ ಆಫ್ ದ ಜಂಗಲ್. ಈ ಚಾಪ್ಟರಿಂದ ಟೋಟಲ್ ನಿಮಗೆ 8 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ. ದ ಸ್ಕೂಲ್ ಬಾಯ್ ಈ ಚಾಪ್ಟರಿಂದ 4 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಈ ಚಾಪ್ಟರಿಂದ ನಿಮಗೆ ಟೋಟಲ್ 7 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ದ ಸ್ಕೂಲ್ ಬಾಯ್ ಈ ಚಾಪ್ಟರಿಂದ 4 ಮಾರ್ಕಿಗೆ ಕ್ವಶನ್ಸ್ ಅರೈಸ್ ಆಗುತ್ತೆ ಅಂತಂದರೆ 4 ಮಾರ್ಕ್ಸ್ ಕ್ವಶನ್ 1 ಕ್ವಶನ್ ಮಾತ್ರ ಕೇಳ್ತಾರೆ, 1 ಮಾರ್ಕ್ ಕ್ವಶನ್ ಯಾವುದು ಕೇಳಲ್ಲ. ಓಕೆ, ನೆಕ್ಸ್ಟ್ ಚಾಪ್ಟರ್ ನೋಡೋಣ. ಒರು ಮನುಷ್ಯನ್ ಈ ಚಾಪ್ಟರಿಂದ ಟೋಟಲ್ ನಿಮಗೆ 7 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ ಮನಿ ಮ್ಯಾಡ್ನೆಸ್ ಈ ಚಾಪ್ಟರಿಂದ ನಿಮಗೆ 5 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಬಾಬರ್ ಅಲಿ ಈ ಚಾಪ್ಟರಿಂದ 7 ಮಾರ್ಕ್ಸ್. ಇಫ್ ಐ ವಾಸ್ ಎ ಟ್ರೀ ಈ ಚಾಪ್ಟರಿಂದ ನಿಮಗೆ 6 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಇಟ್ ಮೀನ್ಸ್ 6 ಮಾರ್ಕ್ಸ್ದು ಲಾಂಗ್ ಆನ್ಸರ್ ಟೈಪ್ ಕ್ವಶನ್ 1 ಮಾತ್ರ ಕೇಳ್ತಾರೆ, 1 ಮಾರ್ಕ್ ಕ್ವಶನ್ ಯಾವುದು ಇಫ್ ಐ ವಾಸ್ ಎ ಟ್ರೀ ಇಂದ ಬರೋದಿಲ್ಲ. ವಾಚ್ಮ್ಯಾನ್ ಆಫ್ ದ ಲೇಕ್ ಈ ಚಾಪ್ಟರಿಂದ ನಿಮಗೆ 10 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ದ ಫಾರ್ಮರ್ಸ್ ವೈಫ್ ಈ ಚಾಪ್ಟರಿಂದ 5 ಮಾರ್ಕ್ಸ್ಗೆ. ಫೆಡ್ರಿಕ್ ಡಾಗ್ಲಸ್ ಈ ಚಾಪ್ಟರಿಂದ ನಿಮಗೆ 5 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಆ್ಯಂಡ್ ಓಲ್ಡ್ ವುಮನ್ ಈ ಚಾಪ್ಟರಿಂದ ನಿಮಗೆ 4 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಇಟ್ ಮೀನ್ಸ್ 4 ಮಾರ್ಕ್ಸಿಂದು 1 ಕ್ವಶನ್ ಮಾತ್ರ ಕೇಳ್ತಾರೆ, 1 ಮಾರ್ಕ್ ಕ್ವಶನ್ ಯಾವುದು ಈ ಚಾಪ್ಟರಿಂದ ಅರೈಸ್ ಆಗೋದಿಲ್ಲ. ಟು ಜೆಂಟಲ್ ಮ್ಯಾನ್ ಆಫ್ ವೆರೋನಾ ಈ ಚಾಪ್ಟರಿಂದ 5 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಈ ಚಾಪ್ಟರಿಂದ 1 ಮಾರ್ಕಿಗೆ ಕ್ವಶನ್ ಅರೈಸ್ ಆಗುತ್ತೆ. ಮೀನ್ಸ್ 1 ಮಾರ್ಕ್ 1 MCQ ಕೇಳ್ಬೋದು ಅಷ್ಟೇ, 4 ಮಾರ್ಕ್ಸ್ ಆ್ಯಂಡ್ 6 ಮಾರ್ಕ್ಸ್ ಕ್ವಶನ್ ಈ ಚಾಪ್ಟರಿಂದ ಅರೈಸ್ ಆಗೋದಿಲ್ಲ. ಓಕೆ, ಇದಿಷ್ಟು ಯಾವ ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ನಾನು ಈಗ ನಿಮ್ಮ PU ಬೋರ್ಡ್ ಅವರು ರಿಲೀಸ್ ಮಾಡಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರನ್ನು ಇಟ್ಕೊಂಡು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ದಟ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಎಸ್, ಮಾಡೆಲ್ ಕ್ವಶನ್ ಪೇಪರ್ ಸಬ್ಜೆಕ್ಟ್ ಇಂಗ್ಲೀಷ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದುಬಿಟ್ಟು ನಿಮಗೆ 80 ಮಾರ್ಕ್ಸ್ ಇರುತ್ತೆ. ಡ್ಯೂರೇಷನ್ ಬಂದುಬಿಟ್ಟು 3 hours 15 minutes ಇರುತ್ತೆ. ಫಸ್ಟ್ ಮೇನಲ್ಲಿ ನೋಡೋದಾದರೆ ನಿಮಗೆ ಫಸ್ಟ್ ಮೇನಲ್ಲೇ MCQ ಸ್ಟಾರ್ಟ್ ಆಗುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್ ಅಂತ ಇದೆ. ಫಸ್ಟ್ ಒಂದು ಕ್ವಶನ್ ಕೇಳಿರ್ತಾರೆ, ಕ್ವಶನ್ ಕೆಳಗಡೆ ನಿಮಗೆ 4 ಆಪ್ಷನ್ಸನ್ನು ಕೊಟ್ಟಿರ್ತಾರೆ. 4 ಆಪ್ಷನ್ಸಲ್ಲಿ ನೀವು ಸೂಟಬಲ್ ಆಪ್ಷನನ್ನು ಪಿಕ್ ಮಾಡಿ ಆನ್ಸರನ್ನು ಮಾಡಬೇಕಾಗುತ್ತೆ. ಟೋಟಲ್ 10 ಕ್ವಶನ್ಸ್ ಇರುತ್ತೆ, ಒಂದೊಂದು ಕ್ವಶನ್ಗೆ 1 ಮಾರ್ಕ್ ಇರುತ್ತೆ. ಸೊ 10 × 1 10 ಮಾರ್ಕ್ಸ್ MCQಗೆ ಅಲೋಕೇಟ್ ಆಗಿರುತ್ತೆ. ಓಕೆ, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು 1 to 10th ಕ್ವಶನ್ ಬಂದುಬಿಟ್ಟು ನಿಮಗೆ MCQಸನ್ನೇ ಕೇಳಿದ್ದಾರೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲೂ ಕೂಡ ಕ್ವಶನ್ ಪೇಪರ್ ಇದೇ ರೀತಿ ಇರುತ್ತೆ. ಫಸ್ಟ್ ನಿಮಗೆ MCQಸನ್ನು ಕೇಳ್ತಾರೆ, 10 MCQs ಇರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ 11th ಕ್ವಶನ್. 11th ಕ್ವಶನ್ ಏನಿರುತ್ತೆ ಅಂತಂದರೆ ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಅಂತ ಇದೆ. ಓಕೆ, ದಟ್ ಈಸ್ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಮೇಲೆ ನಿಮಗೆ ಕ್ವಶನನ್ನು ಕೇಳ್ತಾರೆ. ಟೋಟಲ್ ನಿಮಗೆ 3 ಬ್ಲ್ಯಾಂಕ್ಸನ್ನು ಕೊಟ್ಟಿರ್ತಾರೆ. ಓಕೆ, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಟೋಟಲ್ 3 ಬ್ಲ್ಯಾಂಕ್ಸ್ ಕೊಟ್ಟಿರ್ತಾರೆ. 3 ಬ್ಲ್ಯಾಂಕ್ಸ್ಗೆ ನಿಮಗೆ 3 ಮಾರ್ಕ್ಸನ್ನು ಅಲೋಕೇಟ್ ಮಾಡಿರ್ತಾರೆ. ಅಂದರೆ ಒಂದೊಂದು ಬ್ಲ್ಯಾಂಕಿಗೆ 1 ಮಾರ್ಕನ್ನು ಅಲೋಕೇಟ್ ಮಾಡಿರ್ತಾರೆ. ಸೊ 3 × 1 3 ಮಾರ್ಕ್ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಕ್ವಶನ್ಗೆ ಅಲೋಕೇಟ್ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ 12th ಕ್ವಶನ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಇದೆ. ಒಂದು ಸ್ಮಾಲ್ ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ, ಅದರಲ್ಲಿ 2 ಬ್ಲ್ಯಾಂಕ್ಸನ್ನು ಕೊಟ್ಟಿರ್ತಾರೆ. ಆ 2 ಬ್ಲ್ಯಾಂಕ್ಸಲ್ಲಿ ನೀವು ಸೂಟಬಲ್ ಫಾರ್ಮ್ ಆಫ್ ದ ವರ್ಬನ್ನು ನೀವು ಫಿಲಪ್ ಮಾಡಬೇಕಾಗುತ್ತೆ. ಓಕೆ, ಒಂದೊಂದು ಬ್ಲ್ಯಾಂಕಿಗೆ 1 ಮಾರ್ಕ್ ಇರುತ್ತೆ. ಸೊ 2 ಬ್ಲ್ಯಾಂಕ್ಸ್ ಇರುತ್ತೆ, 2 × 1 2 ಮಾರ್ಕ್ ಸೂಟಬಲ್ ಫಾರ್ಮ್ ಆಫ್ ದ ವರ್ಬನ್ನು ಫಿಲಪ್ ಮಾಡೋದಕ್ಕೆ ನಿಮಗೆ ಅಲೋಕೇಟ್ ಮಾಡಿರ್ತಾರೆ. ಹಾಗಾದರೆ ಈ 2 ಕ್ವಶನ್ಸನ್ನು ಯಾವ ಚಾಪ್ಟರಿಂದ ಕೇಳ್ತಾರೆ ಅನ್ನೋದು ನೋಡೋದಾದರೆ ಈ 2 ಕ್ವಶನನ್ನು ದ ಜೆಂಟಲ್ ಮ್ಯಾನ್ ಆಫ್ ದ ಜಂಗಲ್ ಈ ಚಾಪ್ಟರಿಂದ ಆದರೂ ಪ್ಯಾರಾಗ್ರಾಫನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಿಮಗೆ ಕೊಡ್ಬೋದು. ಆರ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಈ ಚಾಪ್ಟರಿಂದ ಆದರೂ ಕೊಡ್ಬೋದು. ಜೆಂಟಲ್ ಮ್ಯಾನ್ ಆಫ್ ದ ಜಂಗಲ್ ಈ ಚಾಪ್ಟರಿಂದ ನಿಮಗೆ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಕ್ವಶನ್ ಏನಾದರೂ ಕೇಳಿದ್ದಾರೆ ಅಂತಂದರೆ ಸೂಟಬಲ್ ಫಾರ್ಮ್ ಆಫ್ ದ ವರ್ಬನ್ನು ಫಿಲಪ್ ಮಾಡೋದಕ್ಕೆ ನಿಮಗೆ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರಿಂದ ಕೇಳ್ತಾರೆ.
ಓಕೆ, ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಈ ಚಾಪ್ಟರಿಂದ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟಿಂದ ಕ್ವಶನ್ಸ್ ಅರೇಸ್ ಆಗಿದೆ ಅಂತಂದರೆ ಸೂಟಬಲ್ ಫಾರ್ಮ್ ಆಫ್ ವರ್ಬ್ಸನ್ನು ಫಿಲಪ್ ಮಾಡೋದು ಜೆಂಟಲ್ ಮ್ಯಾನ್ ಆಫ್ ದ ಜಂಗಲಿಂದ ಕೇಳ್ತಾರೆ. ಸೊ ಈ 2 ಚಾಪ್ಟರ್ಸಿಂದ ಈ 2 ಕ್ವಶನ್ಸನ್ನು ನಿಮಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಬ್ಲೂ ಪ್ರಿಂಟಲ್ಲಿ ಹೀಗೆ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ನೋಡಿ, ನೀವು ಬ್ಲ್ಯಾಂಕಲ್ಲಿ ಏನೇನು ಫಿಲಪ್ ಮಾಡಬೇಕು ಅನ್ನೋದನ್ನು ಕೂಡ ಅವರು ಬ್ರ್ಯಾಕೆಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಈ ಟೈಪ್ ಕ್ವಶನಲ್ಲಿ ನಿಮಗೆ 2 ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ಈ 2 ಆಪ್ಷನ್ಸಲ್ಲಿ ನೀವು ಯಾವುದಾದ್ರೂ ಒಂದನ್ನು ಚಾಯ್ಸ್ ಮಾಡಿ ಬ್ಲ್ಯಾಂಕಲ್ಲಿ ಫಿಲಪ್ ಮಾಡೋರು ಇರ್ತೀರ. ಈಸಿನೇ ಇರುತ್ತೆ. ಸೂಟಬಲ್ ಫಾರ್ಮ್ ಆಫ್ ವರ್ಬ್ಸಲ್ಲಿ ಫಿಲಪ್ ಮಾಡೋದ್ರಲ್ಲಿ ನಿಮಗೆ ವರ್ಬನ್ನು ಕೊಟ್ಟಿರ್ತಾರೆ. ಆ ವರ್ಬನ್ನು ನೀವು ನೋಡಿಕೊಂಡು ಆ ಒಂದು ಪ್ಯಾರಾಗ್ರಾಫ್ಗೆ ಸೂಟ್ ಆಗ್ತಕ್ಕಂಥ ಸೂಟಬಲ್ ಫಾರ್ಮ್ ಆಫ್ ವರ್ಬನ್ನು ನೀವು ಫಿಲಪ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 13th ಕ್ವಶನ್. ಈ 13th ಕ್ವಶನಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ. ಒಂದು ಸೈಡಲ್ಲಿ ನಿಮಗೆ ಎಕ್ಸ್ಪ್ರೆಷನ್ಸನ್ನು ಕೊಟ್ಟಿರ್ತಾರೆ, ಇನ್ನೊಂದು ಸೈಡಲ್ಲಿ ಫಂಕ್ಷನ್ಸ್ ಕೊಟ್ಟಿರ್ತಾರೆ. ಎಕ್ಸ್ಪ್ರೆಷನ್ಸನ್ನು ನೋಡಿ ಯಾವ ಫಂಕ್ಷನ್ ಅದಕ್ಕೆ ಮ್ಯಾಚ್ ಆಗುತ್ತೆ ಅನ್ನೋದನ್ನು ನೀವು ನೋಡಿ ಮ್ಯಾಚ್ ಮಾಡಬೇಕಾಗತ್ತೆ. ಈಸಿ ಇರುತ್ತೆ. ಹಲೋ ಗುಡ್ ಈವ್ನಿಂಗ್ ಅಂತ ಇದೆ. ಹಲೋ ಗುಡ್ ಈವ್ನಿಂಗ್ ಅನ್ನೋದು ಗ್ರೀಟಿಂಗ್ ಆಗುತ್ತೆ. ಸೊ ಗ್ರೀಟಿಂಗಿಗೆ ನೀವು ಮ್ಯಾಚ್ ಮಾಡ್ತೀರಾ. ವಾವ್ ಯು ಲುಕ್ ಗಾರ್ಜಿಯಸ್ ಇನ್ ದಿಸ್ ಡ್ರೆಸ್ ಅಂತ ಇದೆ. ಇದು ಇಟ್ ಈಸ್ ನಥಿಂಗ್ ಬಟ್ ಕಾಂಪ್ಲಿಮೆಂಟಿಂಗ್. ಒಬ್ಬರಿಗೆ ಕಾಂಪ್ಲಿಮೆಂಟ್ ಕೊಡೋದು, ನೀವು ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಇದು ಕಾಂಪ್ಲಿಮೆಂಟಿಂಗ್. ಸೊ ಕಾಂಪ್ಲಿಮೆಂಟಿಂಗಿಗೆ ನೀವು ಮ್ಯಾಚ್ ಮಾಡ್ತೀರಾ. ನೆಕ್ಸ್ಟ್ ನೋಡಿ, ಕುಡ್ ಯು ಪ್ಲೀಸ್ ಗೆಟ್ ಎ ನ್ಯೂಸ್ ಪೇಪರ್ ಅಂತ ಇದೆ. ಇದು ಒಂದು ರಿಕ್ವೆಸ್ಟಿಂಗ್ ಟೋನಲ್ಲಿ ಇದೆ. ಸೊ ನೀವು ರಿಕ್ವೆಸ್ಟಿಂಗಿಗೆ ಮ್ಯಾಚ್ ಮಾಡ್ತೀರಾ. ಐ ಆಮ್ ಥ್ಯಾಂಕ್ಫುಲ್ ಟು ಯು ಅಂತ ಇದೆ. ಇಟ್ ಶೋಸ್ ಗ್ರ್ಯಾಟಿಟ್ಯೂಡ್ ಅಲ್ವಾ. ಸೊ ಫಂಕ್ಷನ್ ಬಂದುಬಿಟ್ಟು ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ಗೆ ನೀವು ಮೆನ್ಷನ್ ಮಾಡ್ತೀರಾ. ಎಸ್ ಆಫ್ ಕೋರ್ಸ್ ಅಂತ ಇದೆ. ಇದಕ್ಕೆ ನೀವು ಅಗ್ರಿಯಿಂಗ್ಗೆ ಮ್ಯಾಚನ್ನು ಮಾಡ್ತೀರಾ. ಸೊ ಇದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ತುಂಬ ಈಸಿ ಇರುತ್ತೆ. ಒಂದು ಕಡೆ ಎಕ್ಸ್ಪ್ರೆಷನ್ಸ್ ಇರುತ್ತೆ, ಒಂದು ಕಡೆ ಫಂಕ್ಷನ್ಸ್ ಇರುತ್ತೆ. ಅದನ್ನು ನೋಡಿ ನೀವು ಮ್ಯಾಚ್ ಮಾಡಬೇಕಾಗುತ್ತೆ. ಈಸಿಯಾಗಿ ನಿಮಗೆ ಈ ಸೆಕ್ಷನಲ್ಲಿ 5 ಮಾರ್ಕ್ಸ್ ಬರುತ್ತೆ. ಒಂದನ್ನು ನೀವು ಕರೆಕ್ಟಾಗಿ ಮ್ಯಾಚ್ ಮಾಡಿದ್ದೀರಿ ಅಂದರೆ 1 ಮಾರ್ಕ್ ಸಿಗುತ್ತೆ. ಸೊ ಟೋಟಲ್ 5 ಎಕ್ಸ್ಪ್ರೆಷನ್ಸನ್ನು ಕೊಟ್ಟಿರ್ತಾರೆ. ಸೊ 5 × 1 5 ಮಾರ್ಕ್ ಈ ಪಾರ್ಟಿಗೆ ನಿಮಗೆ ಅಲೋಕೇಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬರೋಣ ಸೆಕೆಂಡ್ ಮೇನಲ್ಲಿ ನಿಮಗೆ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ 4 ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಆನ್ಸರ್ ಎನಿ 6 ಆಫ್ ದ ಫಾಲೋಯಿಂಗ್ ಚೂಸಿಂಗ್ ಅಟ್ಲೀಸ್ಟ್ 2 ಫ್ರಮ್ ಪೊಯೆಟ್ರಿ ಇನ್ ದ ಪ್ಯಾರಾಗ್ರಾಫ್ ಆಫ್ 80 to 100 ವರ್ಡ್ಸ್ ಅಂತ ಇದೆ. ಟೋಟಲ್ ನಿಮಗೆ 10 ಕ್ವಶನ್ಸ್ ಇರುತ್ತೆ. 10 ಕ್ವಶನ್ಸಲ್ಲಿ ನೀವು 6 ಕ್ವಶನ್ಸನ್ನು ಮಾತ್ರ ಆನ್ಸರ್ ಮಾಡೋರು ಇರ್ತೀರ. ಒಂದೊಂದು ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಸೊ 6 × 4 24 ಮಾರ್ಕ್ಸ್ ಈ ಪಾರ್ಟಿಗೆ ಅಲೋಕೇಟ್ ಆಗಿರುತ್ತೆ. ಈ 10 ಕ್ವಶನ್ಸಲ್ಲಿ 4 ಕ್ವಶನ್ಸ್ ನಿಮಗೆ ಪೊಯೆಟ್ರಿಯಿಂದ ಕೇಳಿರ್ತಾರೆ, ಇನ್ನೂ 6 ಕ್ವಶನ್ಸ್ ನಿಮಗೆ ಪ್ರೋಸಿಂದ ಕೇಳಿರ್ತಾರೆ. ಎಸ್, ನೀವು ಇಲ್ಲಿ ಇನ್ಸ್ಟ್ರಕ್ಷನ್ಸಲ್ಲಿ ನೋಡ್ಬೋದು. ಚೂಸಿಂಗ್ ಅಟ್ಲೀಸ್ಟ್ 2 ಫ್ರಮ್ ಪೊಯೆಟ್ರಿ ಅಂತ ಇದೆ. ಪೊಯೆಟ್ರಿಯಿಂದ ಅಟ್ಲೀಸ್ಟ್ ನೀವು 2 ಕ್ವಶನ್ಸನ್ನು ಚಾಯ್ಸ್ ಮಾಡಿ ಆನ್ಸರನ್ನು ಮಾಡಬೇಕಾಗತ್ತೆ. ಬಟ್ ನೀವು ಪ್ರೋಸಿಂದನೇ 6 ಕ್ವಶನ್ಸನ್ನು ಚಾಯ್ಸ್ ಮಾಡಿ ಆನ್ಸರ್ ಮಾಡಿದರೆ ನಿಮಗೆ 8 ಮಾರ್ಕ್ಸ್ ಲೆಸ್ ಆಗುತ್ತೆ. ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದರೂ ಕೂಡ 8 ಮಾರ್ಕ್ಸ್ ಲೆಸ್ ಆಗುತ್ತೆ. ಸೊ ಕರೆಕ್ಟಾಗಿ ನೋಡಿಕೊಂಡು ಪೊಯೆಟ್ರಿಯಿಂದ ಅಟ್ಲೀಸ್ಟ್ 2 ಕ್ವಶನ್ಸ್ ಆದರೂ ನೀವು ಚಾಯ್ಸ್ ಮಾಡಿ ಆನ್ಸರನ್ನು ಮಾಡಬೇಕಾಗತ್ತೆ. ಸೊ ಯಾವುದೇ ಚಾಪ್ಟರ್ಸಿಂದ ನಿಮಗೆ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದು ನೋಡೋದಾದರೆ ಫಸ್ಟು ಪೊಯೆಟ್ರಿಯಿಂದ ನೋಡೋಣ. ಪೊಯೆಟ್ರಿಯಿಂದ ನಿಮಗೆ ದ ಸ್ಕೂಲ್ ಬಾಯ್ ಈ ಚಾಪ್ಟರಿಂದ ಕ್ವಶನ್ಸನ್ನು ಕೇಳ್ತಾರೆ. ಮನಿ ಮ್ಯಾಡ್ನೆಸ್ ಈ ಚಾಪ್ಟರಿಂದ ಕೇಳ್ತಾರೆ. ದ ಫಾರ್ಮರ್ಸ್ ವೈಫ್ ಇಂದ ಕೇಳ್ತಾರೆ. ಆ್ಯಂಡ್ ಓಲ್ಡ್ ವುಮನ್ ಇಂದ ಕೇಳ್ತಾರೆ. ಈ 4 ಪೊಯಮ್ಸ್ ಇಂದ ನಿಮಗೆ 4 ಕ್ವಶನ್ಸ್ ಅರೇಸ್ ಆಗುತ್ತೆ. ನೆಕ್ಸ್ಟ್ ಪ್ರೋಸ್ಗೆ ಬರೋಣ. ದ ಜೆಂಟಲ್ ಮ್ಯಾನ್ ಆಫ್ ದ ಜಂಗಲ್, ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್, ಒರು ಮನುಷ್ಯನ್, ಬಾಬರ್ ಆಲಿ, ಫೆಡ್ರಿಕ್ ಡಾಗ್ಲಸ್, 2 ಜೆಂಟಲ್ ಮ್ಯಾನ್ ಆಫ್ ಫೆರೋನಾ. ಈ 6 ಚಾಪ್ಟರ್ಸಿಂದ ನಿಮಗೆ 6 ಕ್ವಶನ್ಸ್ ಪ್ರೋಸಿಂದ ಅರೇಸ್ ಆಗುತ್ತೆ. ಓಕೆ, ಇನ್ಸ್ಟ್ರಕ್ಷನ್ಸ್ ಚೆನ್ನಾಗಿ ನೋಡ್ಕೊಳ್ಳಿ. 2 ಕ್ವಶನ್ಸ್ ಅಂತೂ ಅಟ್ಲೀಸ್ಟ್ ನೀವು ಪೊಯೆಟ್ರಿಯಿಂದ ಆನ್ಸರ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ, ವೆರಿ ಲಾಂಗ್ ಆನ್ಸರ್ ಟೈಪ್ ಕ್ವಶನ್. ದಟ್ ಈಸ್ 6 ಮಾರ್ಕ್ಸ್ ಕ್ವಶನ್ಸ್. ಇದರಲ್ಲಿ ಯಾವ ಚಾಪ್ಟರಿಂದ ಕೇಳ್ತಾರೆ ಅನ್ನೋದು ನೋಡೋದಾದರೆ ದ ವಾಚ್ಮ್ಯಾನ್ ಆಫ್ ದ ಲೇಕ್ ಇಂದ ಕೇಳ್ತಾರೆ. ಆ್ಯಂಡ್ ಇಫ್ ಐ ವಾಸ್ ಎ ಟ್ರೀ ಇಂದ ಕೇಳ್ತಾರೆ. ಪೊಯಮಿಂದ 1 ಕೇಳ್ತಾರೆ. ಇಫ್ ಐ ವಾಸ್ ಎ ಟ್ರೀ ಇಂದ ದ ವಾಚ್ಮ್ಯಾನ್ ಆಫ್ ದ ಲೇಕ್ ಇದು ಪ್ರೋಸಿಂದ 1 ಕ್ವಶನನ್ನು ಕೇಳ್ತಾರೆ. ಇದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಅಂತಲೇ ಹೇಳ್ಬೋದು. 2 ಕ್ವಶನ್ಸ್ ಇರುತ್ತೆ. 2 ಕ್ವಶನ್ಸಲ್ಲಿ ನಿಮಗೆ ಯಾವುದಕ್ಕೆ ಆನ್ಸರ್ ಕರೆಕ್ಟಾಗಿ ಗೊತ್ತಿರುತ್ತೋ, ಯಾವುದಕ್ಕೆ ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಿರ್ತೀರೋ ಅದನ್ನು ನೀವು ಚಾಯ್ಸ್ ಮಾಡಿ ಕರೆಕ್ಟಾಗಿ ಆನ್ಸರನ್ನು ಮಾಡಬೇಕಾಗುತ್ತೆ. 1 ಕ್ವಶನ್ಗೆ 6 ಮಾರ್ಕ್ಸ್ ಅಲೋಕೇಟ್ ಆಗಿರುತ್ತೆ. ಸೊ 1 × 6 6 ಮಾರ್ಕ್ಸ್ ಈ ಪಾರ್ಟಿಗೆ ಅಲೋಕೇಟ್ ಆಗಿರುತ್ತೆ. ಎಸ್, ನೆಕ್ಸ್ಟ್ ಬರೋಣ. ಪ್ಯಾಸೇಜ್ ಇರುತ್ತೆ. ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. ಪ್ಯಾಸೇಜನ್ನು ಓದ್ಕೊಂಡು ನಿಮಗೆ ಕೆಳಗಡೆ ಕೊಟ್ಟಿರ್ತಕ್ಕಂಥ 10 ಕ್ವಶನ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಒಂದೊಂದು ಕ್ವಶನ್ಗೆ 1 ಮಾರ್ಕ್ ಇರುತ್ತೆ. ಸೊ 10 × 1 10 ಮಾರ್ಕ್ಸ್ ಪ್ಯಾಸೇಜ್ಗೆ ಅಲೋಕೇಟ್ ಆಗಿರುತ್ತೆ. ಪ್ಯಾಸೇಜ್ ನೋಡಿ ತುಂಬ ಈಸಿಯಾಗಿರುತ್ತೆ. ಮಾಡಲ್ ಕ್ವಶನ್ ಪೇಪರಲ್ಲೂ ಕೂಡ ತುಂಬ ಈಸಿಯಾಗಿರ್ತಕ್ಕಂಥ ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಆ್ಯಸ್ ವೆಲ್ ಆಸ್ ನಿಮ್ಮ ಆ್ಯನ್ಯಲ್ ಎಕ್ಸಾಮಿನೇಷನಲ್ಲೂ ಕೂಡ ಪ್ಯಾಸೇಜ್ ತುಂಬ ಈಸಿಯಾಗೇ ಇರುತ್ತೆ. ಪ್ಯಾಸೇಜ್ ಓದ್ಕೊಂಡು ಕ್ವಶನ್ಸ್ಗೆ ಆನ್ಸರ್ ಮಾಡೋದು ಇಟ್ ಈಸ್ ನಾಟ್ ಅ ಬಿಗ್ ಟಾಸ್ಕ್. ಆರಾಮಾಗಿ ನೀವು ಮಾಡ್ಬೋದು. ಕ್ವಶನ್ಸು ಕೂಡ ಈಸಿಯಾಗೇ ಇರುತ್ತೆ ಆ್ಯಂಡ್ ಪ್ಯಾಸೇಜು ಕೂಡ ಈಸಿಯಾಗಿರುತ್ತೆ. ಆರಾಮಾಗಿ ನಿಮಗೆ ಈ ಪಾರ್ಟಲ್ಲಿ 10 ಔಟ್ ಆಫ್ 10 ಮಾರ್ಕ್ಸ್ ಸಿಕ್ಕೋಗುತ್ತೆ.
ಓಕೆ, ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಪಾರ್ಟ್ಗೆ ಬರೋಣ. ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ನಿಮಗೆ ಪ್ರಿಪೋಸಿಷನ್ಸ್ ಆ್ಯಂಡ್ ಆರ್ಟಿಕಲ್ಸ್ ಇರುತ್ತೆ. 26th ಕ್ವಶನ್ ನೀವು ನೋಡ್ಬೋದು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಇನ್ ದ ಬ್ರಾಕೆಟ್ಸ್ ಅಂತ ಇದೆ. ಒಂದು ಸ್ಮಾಲ್ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಸ್ಮಾಲ್ ಪ್ಯಾರಾಗ್ರಾಫ್ ಇನ್ ದ ಸೆನ್ಸ್ 2 or 3 ಲೈನ್ಸ್ ಇರ್ತಕ್ಕಂಥ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ 2 ಬ್ಲ್ಯಾಂಕ್ಸನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಅಪ್ರೋಪ್ರಿಯೇಟ್ ಆರ್ಟಿಕಲ್ಸನ್ನು ಫಿಲಪ್ ಮಾಡಬೇಕಾಗುತ್ತೆ. ಯಾವ ಆರ್ಟಿಕಲ್ಸನ್ನು ಫಿಲಪ್ ಮಾಡಬೇಕು ಅನ್ನೋದನ್ನು ಕೂಡ ಕೆಳಗಡೆ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ. ಅದನ್ನು ನೋಡಿ ಯಾವ ಬ್ಲ್ಯಾಂಕಿಗೆ ಸೂಟಬಲ್ ಆಗುತ್ತೆ ಅದನ್ನು ನೋಡಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. 2 ಬ್ಲ್ಯಾಂಕ್ಸ್ಗೆ 2 ಮಾರ್ಕ್ಸ್ ಇರುತ್ತೆ. ಅಂದರೆ ಒಂದೊಂದು ಬ್ಲ್ಯಾಂಕಿಗೆ ಒಂದೊಂದು ಮಾರ್ಕನ್ನು ಅಲೋಕೇಟ್ ಮಾಡಿರ್ತಾರೆ. ಸೊ ನಿಮಗೆ ಆರ್ಟಿಕಲ್ಸ್ಗೆ 2 ಮಾರ್ಕ್ ಅಲೋಕೇಟ್ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇರುತ್ತೆ. ಎಗೇನ್ ಒಂದು 1 ಸೆಂಟೆನ್ಸ್ ಆರ್ 2 ಸೆಂಟೆನ್ಸ್ ಇರ್ತಕ್ಕಂಥ ಸ್ಮಾಲ್ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಸ್ಮಾಲ್ ಪ್ಯಾರಾಗ್ರಾಫಲ್ಲಿ ನಿಮಗೆ 2 ಬ್ಲ್ಯಾಂಕ್ಸನ್ನು ಕೊಟ್ಟಿರ್ತಾರೆ. ಆ ಬ್ಲ್ಯಾಂಕ್ಸಲ್ಲಿ ನೀವು ಪ್ರಿಪೋಸಿಷನ್ಸನ್ನು ಫಿಲಪ್ ಮಾಡೋರು ಇರ್ತೀರಾ. ಯಾವ ಪ್ರಿಪೋಸಿಷನನ್ನು ಫಿಲಪ್ ಮಾಡಬೇಕು ಅನ್ನೋದನ್ನು ಕೂಡ ಕೆಳಗಡೆ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ. ಅದನ್ನು ನೋಡಿ ನೀವು ಸೂಟಬಲ್ ಪ್ರಿಪೋಸಿಷನನ್ನು ಆ ಬ್ಲ್ಯಾಂಕಲ್ಲಿ ಫಿಲಪ್ ಮಾಡಬೇಕು. ಸೊ 2 ಬ್ಲ್ಯಾಂಕ್ಸ್ ಇರುತ್ತೆ. 2 ಮಾರ್ಕ್ಸ್ ಈ ಪಾರ್ಟ್ಗೆ ಅಲೋಕೇಟ್ ಆಗಿರುತ್ತೆ. 2 into 1 2 ಮಾರ್ಕ್ಸ್ ಅಲೋಕೇಟ್ ಆಗಿರುತ್ತೆ. ಹಾಗಾದರೆ ಯಾವ್ಯಾವ ಚಾಪ್ಟರಿಂದ ಪ್ರಿಪೋಸಿಷನ್ಸ್ ಆ್ಯಂಡ್ ಆರ್ಟಿಕಲ್ಸ್ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದು ನೋಡೋದಾದರೆ ಒಂದು ಮನುಷ್ಯನ್ ಆ್ಯಂಡ್ ಬಾಬರಾಲಿ ಈ 2 ಚಾಪ್ಟರಿಂದ ಕೇಳ್ತಾರೆ. ಪ್ರಿಪೋಸಿಷನ್ಸ್ ಏನಾದರೂ ಒಂದು ಮನುಷ್ಯನ್ ಈ ಚಾಪ್ಟರಿಂದ ಕೇಳಿದರು ಅಂತಂದರೆ, ಆರ್ಟಿಕಲ್ಸ್ ಬಂದುಬಿಟ್ಟು ಬಾಬರಾಲಿ ಚಾಪ್ಟರಿಂದ ಕೇಳ್ತಾರೆ. ಬಾಬರಾಲಿ ಚಾಪ್ಟರಿಂದ ನಿಮಗೆ ಪ್ರಿಪೋಸಿಷನ್ಸನ್ನು ಕೇಳಿದ್ದಾರೆ ಅಂತಂದರೆ ಒಂದು ಮನುಷ್ಯನಿಂದ ನಿಮಗೆ ಆರ್ಟಿಕಲ್ಸನ್ನು ಕೇಳ್ತಾರೆ. ಸೊ ಈ 2 ಚಾಪ್ಟರ್ಸಿಂದ ಪ್ರಿಪೋಸಿಷನ್ಸ್ ಆ್ಯಂಡ್ ಆರ್ಟಿಕಲ್ಸ್ ಕ್ವಶನ್ಸ್ ಅರೇಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ರೀ ರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಇದು ಕ್ವಶನ್ ಫಾರ್ಮ್ಸ್. ಟೋಟಲ್ ನಿಮಗೆ 3 ಕ್ವಶನ್ಸ್ ಇರುತ್ತೆ. 3 ಕ್ವಶನ್ಸ್ಗೆ ನಿಮಗೆ 3 ಮಾರ್ಕ್ಸ್ ಅಲೋಕೇಟ್ ಮಾಡಿರ್ತಾರೆ. ಇದನ್ನು ನಿಮಗೆ ವಾಚ್ಮನ್ ಆಫ್ ದ ಲೇಕ್ ಈ ಚಾಪ್ಟರಿಂದಾದರೂ ಕೇಳ್ಬೋದು. 2 ಜೆಂಟಲ್ಮ್ಯಾನ್ ಆಫ್ ವೆರೋನಾ ಈ ಚಾಪ್ಟರಿಂದಾದರೂ ಕೇಳ್ಬೋದು. ಕ್ವಶನ್ ಫಾರ್ಮ್ಸ್ ಕ್ವಶನ್ ಇರುತ್ತೆ. ಒಂದು ಸೆಂಟೆನ್ಸನ್ನು ಕೊಟ್ಟಿರ್ತಾರೆ. ಕೆಳಗಡೆ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಇನ್ಸ್ಟ್ರಕ್ಷನನ್ನು ನೋಡಿ ಅವ್ರು ಯಾವ ರೀತಿ ಕ್ವಶನನ್ನು ಫ್ರೇಮ್ ಮಾಡೋದಕ್ಕೆ ಕೇಳಿರ್ತಾರೋ ಅದೇ ರೀತಿ ನೀವು ಕ್ವಶನನ್ನು ಫ್ರೇಮ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡೋಣ. 28th ಕ್ವಶನ್ ಕಂಪ್ಲೀಟ್ ದ ಡೈಲಾಗ್ ಅಂತ ಇದೆ. ಡೈಲಾಗ್ ರೈಟಿಂಗ್ ಇರುತ್ತೆ. 4 ಮಾರ್ಕ್ಸ್ ಇರುತ್ತೆ ಇದಕ್ಕೆ. ಓಕೆ, ಒಂದು ಸಿಚುವೇಶನನ್ನು ಕೊಟ್ಟಿರ್ತಾರೆ ನಿಮ್ಮ ಕ್ವಶನ್ ಪೇಪರಲ್ಲಿ. ಆ ಸಿಚುವೇಶನನ್ನು ನೀವು ಓದ್ಕೊಂಡು ಆ ಸಿಚುವೇಶನನ್ನು ನೀವು ಇಮ್ಯಾಜಿನ್ ಮಾಡಿಕೊಂಡು ಡೈಲಾಗನ್ನು ನೀವು ಬರೀಬೇಕಾಗತ್ತೆ. ಸೊ ಟೋಟಲ್ 4 ಡೈಲಾಗ್ಸನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. 4 ಡೈಲಾಗ್ಸನ್ನು ನೀವು ಕರೆಕ್ಟಾಗಿ ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಡೈಲಾಗ್ ರೈಟಿಂಗಿಗೆ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ರೆಫರ್ ಟು ದ ಫಾಲೋಯಿಂಗ್ ಲಿಸ್ಟ್ ಆಫ್ ಈವೆಂಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್ ಇನ್ 1 ಕಂಪ್ಲೀಟ್ ಸೆಂಟೆನ್ಸ್ ಈಚ್ ಅಂತ ಇದೆ. ಕೆಳಗಡೆ ಒಂದು ಟೇಬಲನ್ನು ಕೊಟ್ಟಿರ್ತಾರೆ. ಒಂದು ಈವೆಂಟ್ ನೇಮನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಕಾಲೇಜ್ ಯೂನಿಯನ್ ಡೇ ಅಂತ ಒಂದು ಟೇಬಲ್ ಕೊಟ್ಟಿದ್ದಾರೆ. ಆ ಟೇಬಲನ್ನು ನೀವು ಓದ್ಕೊಂಡು ಕೆಳಗಡೆ ನಿಮಗೆ 4 ಕ್ವಶನ್ಸನ್ನು ಕೊಟ್ಟಿರ್ತಾರೆ. 4 ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕು. ಈಸಿಯಾಗಿರುತ್ತೆ. ಒಂದೊಂದು ಕ್ವಶನ್ಗೆ ಒಂದೊಂದು ಮಾರ್ಕ್ ಇರುತ್ತೆ. ಸೊ 4 into 1 4 ಮಾರ್ಕ್ಸ್ ಈ ಪಾರ್ಟಿಗೆ ಅಲೋಕೇಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಲಾಸ್ಟ್ ಕ್ವಶನ್ 38th ಕ್ವಶನ್. ಈ ಕ್ವಶನಲ್ಲಿ ನಿಮಗೆ ಲೆಟರ್ ರೈಟಿಂಗ್ ಇರುತ್ತೆ. ಆ್ಯಂಡ್ ನೀವು ಕನ್ನಡ ಕ್ವಶನ್ ಪೇಪರ್ಗೆ ಕಂಪೇರ್ ಮಾಡಿದರೆ ಕನ್ನಡ ಕ್ವಶನ್ ಪೇಪರಲ್ಲಿ ನಿಮಗೆ ಗ್ರಾಮರ್ ಪಾರ್ಟಿಗೂ ಕೂಡ ಚಾಯ್ಸಸ್ ಕೊಟ್ಟಿದ್ರು. ಬಟ್ ಇಂಗ್ಲೀಷ್ ಕ್ವಶನ್ ಪೇಪರಲ್ಲಿ ನಿಮಗೆ ಗ್ರಾಮರ್ ಪಾರ್ಟಲ್ಲಿ ಎಲ್ಲೂ ಕೂಡ ಚಾಯ್ಸಸನ್ನು ಕೊಟ್ಟಿಲ್ಲ. ಲೆಟರ್ ರೈಟಿಂಗಿಗೂ ಇಲ್ಲ, ಆರ್ಟಿಕಲ್ ಪ್ರಿಪೋಸಿಷನ್ಸ್ಗೂ ಇಲ್ಲ, ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ಗೂ ಇಲ್ಲ, ಫಾರ್ಮ್ಸ್ ಆಫ್ ವರ್ಬ್ ಇದಕ್ಕೂ ಇಲ್ಲ, ಕ್ವಶನ್ ಫಾರ್ಮ್ಸ್ಗೂ ಕೂಡ ಇಲ್ಲ, ಆ್ಯಂಡ್ ಡೈಲಾಗ್ ರೈಟಿಂಗಿಗೂ ಕೂಡ ಇಲ್ಲ. ಯಾವ ಗ್ರಾಮರ್ ಪಾರ್ಟಿಗೂ ಕೂಡ ನಿಮಗೆ ಆಪ್ಷನ್ಸನ್ನು ಕೊಟ್ಟಿಲ್ಲ. ಸೊ ಚೆನ್ನಾಗಿ ಗ್ರಾಮರ್ ಪಾರ್ಟನ್ನು ಪ್ರಾಕ್ಟೀಸ್ ಮಾಡಿ. ರೈಟ್ ಎ ಲೆಟರ್ ಟು ದ ಫಾರೆಸ್ಟ್ ಆಫೀಸರ್ ಎಂಕ್ವೈರಿಂಗ್ ಅಬೌಟ್ ದ ಪ್ಲಾಂಟ್ಸ್ ನೀಡೆಡ್ ಆನ್ ದ ಅಕೇಶನ್ ಆಫ್ ವನ ಮಹೋತ್ಸವ್ ಡೇ ಇನ್ ಯುವರ್ ಕಾಲೇಜ್ ಅಂತ ಇದೆ. ಸೊ ಒಂದು ಸಿಚುವೇಶನನ್ನು ಕೊಟ್ಟಿದ್ದಾರೆ. ಆ ಸಿಚುವೇಶನ್ಗೆ ಅನುಗುಣವಾಗಿ ನೀವು ಒಂದು ಲೆಟರನ್ನು ಫಾರೆಸ್ಟ್ ಆಫೀಸರ್ಗೆ ಬರೀಬೇಕಾಗುತ್ತೆ. ಆ ಲೆಟರಲ್ಲಿ ಅಂತಂದರೆ ಬಾಡಿ ಆಫ್ ದ ಲೆಟರ್ ಏನಿರುತ್ತೋ ಅದರಲ್ಲಿ ನೀವು ಪಾಯಿಂಟ್ಸನ್ನು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಪ್ರೈಸ್ ಆಫ್ ದ ಪ್ಲಾಂಟ್ಸ್, ಅವೈಲಬಿಲಿಟಿ ಆಫ್ ವೇರಿಯಸ್ ಟೈಪ್ಸ್ ಆಫ್ ದ ಪ್ಲಾಂಟ್ಸ್, ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಪ್ಲಾಂಟ್ಸ್. ಈ 3 ಪಾಯಿಂಟ್ಸ್ ಅಂತೂ ನಿಮ್ಮ ಬಾಡಿ ಆಫ್ ದ ಲೆಟರಲ್ಲಿ ಇರಲೇಬೇಕು. ಲೆಟರ್ ರೈಟಿಂಗನ್ನು ಅವರು ಕರೆಕ್ಷನ್ ಮಾಡುವಾಗ ಬಾಡಿ ಆಫ್ ದ ಲೆಟರಲ್ಲಿ ಈ 3 ಪಾಯಿಂಟ್ಸನ್ನು ಇನ್ಕ್ಲೂಡ್ ಮಾಡಿದಾರಾ ಇಲ್ಲ ಅಂತ ಡೆಫಿನೆಟ್ಲಿ ನೋಡ್ತಾರೆ. ಸೊ ಈ ರೀತಿ ಸಿಚುವೇಶನನ್ನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಕೊಟ್ಟಾಗಲೂ ಕೂಡ ಅವ್ರ ಪಾಯಿಂಟ್ಸ್ ಏನು ಇನ್ಕ್ಲೂಡ್ ಮಾಡಬೇಕು ಅಂತ ಕೊಟ್ಟಿರ್ತಾರೋ ಅದನ್ನು ನೀವು ಬಾಡಿ ಆಫ್ ದ ಲೆಟರಲ್ಲಿ ಡೆಫಿನೆಟ್ಲಿ ಇನ್ಕ್ಲೂಡ್ ಮಾಡಲೇಬೇಕಾಗುತ್ತೆ. ಲೆಟರ್ ರೈಟಿಂಗಿಗೆ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಎಲ್ಲದನ್ನು ಕೂಡ ನೀವು ಕರೆಕ್ಟಾಗಿ ಲೆಟರ್ ರೈಟಿಂಗನ್ನು ಬರೆದಿದ್ದೀರಾ ಅಂತಂದರೆ ನಿಮಗೆ 5 ಮಾರ್ಕ್ಸ್ ಈ ಪಾರ್ಟಿಗೆ ಅವಾರ್ಡ್ ಆಗುತ್ತೆ. ಇದಿಷ್ಟು ಇಂಗ್ಲೀಷ್ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ಆಗಿತ್ತು. ಆ್ಯಂಡ್ ಇಂಗ್ಲೀಷ್ ಕ್ವಶನ್ ಪೇಪರ್ ಹೇಗಿರುತ್ತೆ ಅಂತ ನಿಮಗೆ ಈಗ ಒಂದು ಐಡಿಯಾ ಸಿಕ್ಕಿದೆ ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ. ಟೇಕ್ ಕೇರ್ ಗೈಸ್.